ನಮಸ್ಕಾರ. ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ಪ್ರತಿಯೊಬ್ಬರ ಬದುಕಿನ ಸುಖ ದುಃಖಕ್ಕೆ ಒಂದು ನಂಬರ್ ಕಾರಣವಾಗತ್ತೆ. ಪ್ರತಿದಿನದ ಅದೃಷ್ಟ ಸಂಕಷ್ಟಕ್ಕೆ ಒಂದು ಬಣ್ಣ ಕಾರಣವಾಗತ್ತೆ. ಹಾಗಾದ್ರೆ ಆ ನಂಬರ್ ಯಾವುದು, ಆ ಬಣ್ಣ ಯಾವುದು, ಅದನ್ನ ತಿಳಿಸ್ಕೊಡೋದಿಕ್ಕೆ ನಮ್ ಜೊತೆ ಇದ್ದಾರೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮ ದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇ ನಮಸ್ತುತೆ. ಅರಿವೇ ಕ್ಷಣದೆ ಗುರುವೇ ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಗುರೂಜಿ, ಇವತ್ತಿನ ದಿನಾಂಕ 16/1/2025 ಗುರುವಾರ. ಇವತ್ತಿನ ದಿನ ಹೇಗಿದೆ? ಇವತ್ತಿನ ದಿನದ ಅದೃಷ್ಟ ಸಂಖ್ಯೆಗಳು ಯಾವ್ಯಾವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. 16 ನಂಬರ್ಸ್ ಬೆಂಕಿ, ಫೈರ್ ನಂಬರ್ 100%. ಬಹಳ ಬ್ಯೂಟಿಫುಲ್ ಅಂತ ನಂಬರ್ಸ್. ಆದ್ರೆ ಇವ್ರ ಲೈಫಲ್ಲಿ ನೆಮ್ಮದಿ ಇರಲ್ಲ. ದುಡ್ಡು, ಹೆಸರು, ನೇಮ್, ಫೇಮ್ ಎಲ್ಲ ಸಿಗುತ್ತೆ. ಎಷ್ಟು ಬೇಕಾದ್ರೂ ಸಿಗುತ್ತೆ. ಸಿಕ್ಕಾಪಟ್ಟೆ ಇರುತ್ತೆ. ರಾಶಿ ದುಡ್ಡು ಇರುತ್ತೆ. ರಾಶಿ ಅಭಿಮಾನಿಗಳು ಇರ್ತಾರೆ. ರಾಶಿ ಹೆಸರಿರುತ್ತೆ. ಆದ್ರೆ ಪ್ರಯತ್ನದಿಂದಂಗೆ ಮಾಡುತ್ತೆ. ಹಾಗಾಗಿ 16 ನಂಬರ್. 1 ಅಂದ್ರೆ ಸೂರ್ಯ, 6 ಅಂದ್ರೆ ಶುಕ್ರ. ಇವರಿಬ್ರು ಬದ್ಧ ವೈರಿಗಳು. ಹಾಗಾಗಿ ಇವ್ರಿಗಿರೆ ವೈದ್ಯ ಸಕಲ ಸಂಪತ್ತನ್ನು ಮಾಡ್ತಾರೆ. ಆದ್ರೆ ನೆಮ್ಮದಿ ಒಂದು ಪಡ್ಕೊಳಕ್ಕಾಗಲ್ಲ 100%. ಈ 16ನೇ ತಾರೀಕಿಗೆ ಹುಡ್ತವ್ರಿಗೆ ನೆಮ್ಮದಿ ಅನ್ನೋದು ಇರಲ್ಲ 100%. ಇವ್ರನ್ನ ಮದುವೆ ಆದವ್ರಿಗೂ ನೆಮ್ಮದಿ ಇರಕ್ಕಲ್ಲ. ಇವ್ರು ಹುಟ್ಟವ್ರೆ ಅಂತ ಇವ್ರಿಗೆ ನೆಮ್ಮದಿ ಇರಲ್ಲ. ದುಡ್ಡು, ಕಾಸು, ಆಸ್ತಿ, ಅಂತಸ್ತು, ಮದ, ಗರ್ವ ತಾಂಡವಾಡ್ತಾ ಇರುತ್ತೆ 100%. ಏನ್ ಇವತ್ತಿನ ಜಗತ್ತಲ್ಲಿರೋ ದಿ ಬೆಸ್ಟ್ ಕಾರ್, ಬೆಸ್ಟ್ ಹೆಲಿಕಾಪ್ಟರ್ ಇದನ್ನೆಲ್ಲ ಇಟ್ಟಿರ್ತಾರೆ. ಸಖತ್ ಆಡಿಯನ್ಸ್ ಪ್ರಾಬ್ಲಮ್. ಕರ್ನಾಟಕ ಜನ ಆಗಿರ್ಬೋದು, ಇಲ್ಲ ಆಲ್ ಓವರ್ ವರ್ಲ್ಡ್ ಅಭಿಮಾನಿಗಳು ಇರ್ತಾರೆ. ಆದ್ರೆ ಇವರಿಗೆ ಪರ್ಸನಲ್ ಲೈಫ್, ಫ್ಯಾಮಿಲಿ ಲೈಫ್ ತುಂಬಾ ಸರಿಯಿಲ್ಲದ ವ್ಯಕ್ತಿಗಳು ಈ ಡೇಟಲ್ಲಿ ಹುಡ್ತಾರೆ. ಆದ್ರೆ 2024ರಲ್ಲಿ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಲುಕಿಂದು ಒದ್ದಾಡಿದ್ರು. ಲಿಬಿನ ಒದ್ದಾಡಿದ್ರು. ಆದ್ರೆ 2025ರಲ್ಲಿ ಜನವರಿಯಲ್ಲಿ ಇವ್ರಿಗೆ ತುಂಬಾ ಲಕ್ನ ತಂದು ಕೊಡ್ತಾರೆ. ಆದ್ರೆ ನಾನು ಯಾವಾಗ್ಲಾರು ಹೇಳಿದ್ರೆ ಈ 16ನೇ ತಾರೀಕು ಒಬ್ಬರನ್ನ ಮದುವೆ ಮಾಡ್ಕೋಬಾರ್ದು ಅಂತ ಹೇಳ್ತೇನೆ. ಅಂದ್ರೆ ಜೂನ್ದಲ್ಲಿ ಅವ್ರು ಏನೇ ಉನ್ನತ ಸ್ಥಾನದಲ್ಲಿ ಇರಲಿ, ಅವರು ಬಹಳ ವಿಶೇಷವಾಗಿ ಅವ್ರು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಇರಲಿ, CM ಸ್ಥಾನದಲ್ಲಿರಲಿ, ಮ್ಯಾರೇಜ್ ಲೈಫಿಗೆ ಅಲ್ಲ ಇವರೆಲ್ಲ. ಇಲ್ಲ ಅವ್ರು ಸೂಪರ್ ಸ್ಟಾರೇ ಆಗಿರ್ಲಿ, ಸೂಪರ್ ಸ್ಟಾರ್ ಖಂಡಿತಲ್ಲೂ ಕೂಡ. ಆದ್ರೆ ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಮಾಡೇ ಮಾಡುತ್ತೆ. ನಾನು ಉದಾಹರಣೆ ಹೇಳ್ತೀನಿ, ತಪ್ಪೇನು ತಿಳ್ಕೊಬೇಡಿ. ಸಾಕಷ್ಟು ಜನ ಕರ್ನಾಟಕದಲ್ಲಿ CM ಆಗಿರೋರು ಈ ಡೇಟಲ್ಲಿ ಇದ್ದಾರೆ, ಹೀರೋ ಆಗಿರೋರು ಈ ಡೇಟಲ್ಲಿ ಇದ್ದಾರೆ. ಆದ್ರೆ ಇಡೀ ಜಗತ್ತನ್ನ ನೀವು ಇಷ್ಟಪಡೋದು ಬೇರೆ. ಮನೆಯಲ್ಲಿ ನೆಮ್ಮದಿ ಇಲ್ದಿರೋ ನಂಬರ್ಸ್ ಇದೆ. ದುಡ್ಡು ಕಾಸು ಸಖತ್ತಾಗಿರುತ್ತೆ, ಸಿಕ್ಕಾಪಟ್ಟೆ ಇರುತ್ತೆ. ಇವ್ರಿಗೆ ಒಂದ್ ಏನಪ್ಪಾ ಅಂದ್ರೆ ಅಹಂಕಾರ ಅನ್ನೋದು ಗೊತ್ತಿಲ್ವೋ, ದುರಹಂಕಾರ ಅನ್ನೋದು ಗೊತ್ತಿಲ್ವೋ, ಒಟ್ಟಲ್ಲಿ ಮದ ಇವ್ರಿಗೆ ಯಾವಾಗ್ಲೂ ಮದ ಇರುತ್ತೆ. ಅಂದ್ರೆ ಟೆಕ್ನಿಕ್ ಆಗಿ ಮಾತಾಡ್ತಾರೆ. ಅದು ಬಿಗ್ನೆಸ್ ಟೆಕ್ನಿಕ್ ಆಗಿ ಮಾತಾಡ್ತಾರೆ. ಆದ್ರೆ ಫ್ಯಾಮಿಲಿ ಟೆಕ್ನಿಕ್ ಆಗಿ ಮಾತಾಡ್ತಾರೆ. ಫ್ಯಾಮಿಲಿ ರಫ್ ಆಗಿ ಮಾತಾಡ್ತಾರೆ. ಈ ರಫ್ ನ ಸಾಫ್ಟ್ ಆಗಿ ಕಲ್ತ್ಕೊಂಡು ಇವ್ರು ಸೂಪರ್ ಲೈಫಲ್ಲಿ ತುಂಬಾ ಸಖತ್ತಾಗಿರ್ತಾರೆ. ಸಾಫ್ಟ್ ಆಗಿರ್ಬೇಕು. ಇವ್ರಿಗೆ ದುಡ್ಡು ಅನ್ನೋದು ಇವ್ರನ್ನ ಹುಡುಕೋದೇನ್ ಬೇಕಲ್ಲ, ಅದೇ ಇವ್ರನ್ನ ಹುಡುಕೇ ಬರುತ್ತೆ. ನೆಮ್ಮದಿನ ಹುಡುಕಿ ಪಡ್ಕೋಬೇಕು. ಬಹಳ ವಿಶೇಷ ನೆಮ್ಮದಿ ಒಂದು ಸಿಗಲ್ಲ. ಮತ್ತೆ ಈ 2025ರಲ್ಲಿ 16 ತುಂಬಾ ಲಕ್ ಇದೆ. ಹಾಗಾಗಿ ನಾನು ಸಾಕಷ್ಟು ಜನ ಕೇಳೋದಂದ್ರೆ ಈ ಮೊಬೈಲ್ ನಂಬರ್ 16 ಬರೋದು, ಇಲ್ಲ ವೆಹಿಕಲ್ ನಂಬರ್ 16 ಬರೋದು, ಇವ್ರಿಗೆ ಒಂದೆಲ್ಲ ಒಂದು ಸಮಸ್ಯೆಗಳು ಇರುತ್ತೆ. ಅಂದ್ರೆ ಕಂಪ್ಲೇಂಟ್ ಕೇಸ್ಗಳು ಇರುತ್ತೆ 100%. ಇವೆರಡು ಇದ್ದೇ ಇರುತ್ತೆ ಇವ್ರಿಗೆ. ಮೊಬೈಲ್ ನಂಬರ್ 16 ಬಂದು ವೆಹಿಕಲ್ ನಂಬರ್ಲು 16 ಬಂದ್ರೆ ಇವ್ರಿಗೆ ಕಂಪ್ಲೇಂಟ್ ಕೇಸ್ ಇರುತ್ತೆ. 2 ನಂಬರ್ ರಿಪೀಟ್ ಆಗಿರೋ ಮೇಲೆ ನೀವು ಅಬ್ಸರ್ವ್ ಮಾಡಿ, ನಿಮ್ಮಲ್ಲಿ ಕೇಸ್ ಕಂಪ್ಲೇಂಟ್ ಅನ್ನೋ ಪ್ರಾಬ್ಲಮ್ ಇರುತ್ತೆ. ದಯವಿಟ್ಟು ಈ ನಂಬರ್ನ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಕೇಸನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಇವ್ರಿಗೆ ಲಕ್ಕಿ ಡೇಟ್ಸ್ ಅಂತ ಬಂದ, ಇವ್ರಿಗೆ ಅದ್ಭುತವಾದ ನಂಬರ್ಸ್. ಬಹಳ ವಿಶೇಷವಾಗಿ ಇವ್ರಿಗೆ ಅಷ್ಟ ಐಶ್ವರ್ಯನು ಕೊಡುವಂತ ದೇವರು, ಬಹಳ ಅದ್ಭುತವಾದ ದೇವರು. ಅಂದ್ರೆ ಜಾಗದಲ್ಲಿ ಗ್ರಹಗಳು ಕೂಡ ಫಲಗಳು ಬೇರೆ, ವ್ಯಕ್ತಿತ್ವಕ್ಕೆ ನಂಬರ್ ಕೂಡ ಫಲಗಳು ಬೇರೆ. ನಂಬರ್ಸ್ಗೆ ಇವ್ರಿಗೆ ಸಕಲ ಸಂಪತ್ತನ್ನು ಕೊಡೋದು ಒಂದು ಅದ್ಭುತ. ಏನಪ್ಪಾ ಅಂದ್ರೆ ಇವ್ರಿಗೆ ನನಗೆ ತಿಳಿದಿರೋ ಪ್ರಕಾರ ಸಿಕ್ಕಾಬಟ್ಟೆ ಲಕ್ ಅನ್ನೋದು ಕೇತು ಗ್ರಹ, ಇಲ್ಲ ಗಣಪತಿನ ಆರಾಧಿಸ್ಬೇಕು. ಗಣಪತಿನ ಕೇತುನ ಎಷ್ಟು ಆರಾಧಿಸ್ತಾರೋ ಅಷ್ಟು ತುಂಬಾ ಒಳ್ಳೆ ಲಕ್ಕನ್ನ ತರುತ್ತೆ. ಇವ್ರಿಗೆ 1, 10, 19 ಅನ್ನೋ ನಂಬರ್ಸ್ ತುಂಬಾ ರಾಜಯೋಗನ ಕೊಡುತ್ತೆ. 28 ಕೂಡ ತುಂಬಾ ಲಕ್ ಕೊಡುತ್ತೆ. ಆದರೆ 2, 11, 20, 29 ತುಂಬಾ ರಾಜಯೋಗದ ದಿನ. ಆದರೆ ಇದೇ ಡೇಟರ್ನ ಮದುವೆ ಮಾಡ್ಕೊಂಡ್ರೆ ಮ್ಯಾರೇಜ್ ಲೈಫ್ ಚೆನ್ನಾಗಿರಲ್ಲ. ಇವ್ರ ಲೈಫಲ್ಲಿ ತುಂಬಾ ಅಂದ್ರೆ ಇವ್ರ ಜೀವನ ಎಂಡ್ ಮಾಡ್ಕೊಳೋದಾಗಿರ್ಬೋದು, ಪರ್ಸನಲ್ ಲೈಫ್ ಮತ್ತೊಂದೆಲ್ಲ ಹಾಳಾಗೋದು ಯಾವ್ದಪ್ಪ ಅಂದ್ರೆ ಇವ್ರಿಗೆ 3, 12, 21, 30 ಇವ್ರಿಗೆ ಡೆಡ್ ಆಪೋಸಿಟ್ ಡೇಟ್. ಇವ್ರ ಲೈಫಲ್ಲಿ ಅವ್ರು 10 ವರ್ಷ 5 ವರ್ಷ ಎಷ್ಟೇ ಫ್ರೆಂಡ್ಶಿಪ್ ಇದ್ರು ಕೂಡ ಒಂದ್ಸಲ ಮುರಿದೋಗುತ್ತೆ. ಅದೇ ತರ ಲೈಫ್ ಪಾರ್ಟ್ನರ್ ಬಂದ್ರು ಕೂಡ ಇವ್ರ ಜೊತೆ ಬಾಳಲ್ಲ. ಇವ್ರು ತುಂಬಾ ರಾಜಯೋಗದ ನಂಬರ್ಸ್ ಅಂತ ಬಂದಾಗ 4ನೇ ತಾರೀಕು, 13ನೇ ತಾರೀಕು, 22, 31 ತುಂಬಾ ರಾಜಯೋಗ ಡೇಟ್. ಇವ್ರನ್ನ ಮದುವೆ ಮಾಡ್ಕೊಂಡು ಕೂಡ ನೀವು ತುಂಬಾ ಚೆನ್ನಾಗಿರ್ಬೋದು. ಅದೇ ರೀತಿಯಲ್ಲಿ ಇವರಿಗೆ ಒಂದು ಬ್ಯೂಟಿಫುಲ್ ಅಂತ ನಂಬರ್ಸ್ 6, 15, 24 ಇವ್ರ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯನೂ ಕೊಡುತ್ತೆ. ಈ ನಂಬರು ಇವ್ರನ್ನ ಮುಟ್ಟಿದ್ದೆಲ್ಲ ಚಿನ್ನ.
ಇವ್ರಿಗೆ ಯಾವಾಗಲೂ 7, 16, 25 ಸೇಮ್ ನಂಬರ್ ಸೇಮ್ ಲಕ್ ಅಂತ ಕೊಡುತ್ತೆ. ಇವತ್ತು ತುಂಬಾ ಚೆನ್ನಾಗಿದೆ. ಇವ್ರು ತುಂಬಾ ಡೆಡ್ ಆಪೋಸಿಟ್ ನಂಬರ್ಸ್, ರಾಂಗ್ ನಂಬರ್ಸ್ ಇವತ್ತಿನ ಡೇಟಿಗೆ. 8, 17, 26 ಇವರ ಡೆಡ್ ಆಪೋಸಿಟ್ ನಂಬರ್ಸ್. ಯಾಕಂದ್ರೆ ಶನಿ ಮತ್ತೆ ಕೇತು ಎರಡು ಒಟ್ಟಿಗೆ ಬಂದು ಇವತ್ತಿನ ಡೇಟ್ ಆಫ್ ಬರ್ತ್ ಎಲ್ಲ ಕಾಂಬಿನೇಷನ್ ಬಂತು. ಇವತ್ತೇನಾರು ಪ್ರಪಂಚದಲ್ಲಿ ಏನಾರು ಒಂದು ಅನಾಹುತ ಆಗುತ್ತೆ. ಯಾಕಂದ್ರೆ ಈ ಕಾಂಬಿನೇಷನ್ ಪ್ರಪಂಚದಲ್ಲಿ ನಿಮ್ದಾಗಿರಕ್ ಬಿಡಕ್ಕ. ಈ ಡೇಟಲ್ಲಿ ಮನೆ ಕಟ್ಟೋದು, ಮದುವೆ ಆಗೋದು, ಗುದ್ದಲಿ ಪೂಜೆ ಮಾಡೋದು, ಬ್ಯಾಂಕ್ ಹೊಸ ಅಕೌಂಟ್ ಓಪನ್ ಮಾಡೋದು, ಇಲ್ಲ ಮೊಬೈಲ್ ನಂಬರ್ ತಂದು ಇದು ಯಾವುದನ್ನು ಮಾಡಬಾರ್ದು. ಇವತ್ತು ಒಳ್ಳೆ ಕೆಲಸ ಮಾಡೋಕೆ ದಿನ ಚೆನ್ನಾಗಿ ಅದು ಈ ಡೇಟ್ ಅವ್ರಿಗೆ ತುಂಬ ಚೆನ್ನಾಗಿದೆ. ಇವ್ರಿಗೆ ಡೆಡ್ ಆಪೋಸಿಟ್ ನಂಬರ್ಸ್ ಅಂದರೆ 9, 18, 27. ನೀವು ಭಾಳ ಟರರ್ ಡೇಟ್ ಆಫ್ ಬರ್ತೀವಿ ಎರಡನ್ನು. ಇವ್ರು ಅವಾಯ್ಡ್ ಮಾಡ್ಬೇಕಾದ್ರೆ ನಂಬರ್ಸ್ ಯಾವುದಪ್ಪ ಅಂದರೆ 3, 8, 9 ಈ ಕಾಂಬಿನೇಷನ್ಲಿ ನಿಮ್ಗೆ ಯಾರೋ ನಿಮ್ಗೆ ತೊಂದರೆ ಕೊಟ್ಟಿರ್ತಾರೆ, ನೀವು ಅವ್ರಿಗೆ ತೊಂದರೆ ಕೊಟ್ಟಿರೋದಿಲ್ಲ. ನಿಮ್ಮ ಲೈಫಲ್ಲಿ ನಿಮ್ಗೆ ಡಿಸ್ಟರ್ಬ್ ಮಾಡೋದೇ 3, 8, 9 ಅದು ಡಬಲ್ ನಂಬರ್ ಆಗಿರ್ಬೋದು, ಸಿಂಗಲ್ ನಂಬರ್. ಈ ನಂಬರ್ನ ಅವಾಯ್ಡ್ ಮಾಡೋಷ್ಟು ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ತೀನಿ. ವೀಕ್ಷಕರೇ, ಗುರೂಜಿ ಹೇಳಿರೋ ಹಾಗೆ 3, 8, 9 ಈ ನಂಬರನ್ನ ಆದಷ್ಟು ಇವತ್ತು ಹೆಚ್ಚಾಗಿ ಬಳಸಬೇಡಿ. ಗುರೂಜಿ, ಇವತ್ತು ಗುರುವಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಯಾವೆಲ್ಲ ಬಣ್ಣವನ್ನ ಬಳಸೋದ್ರಿಂದ ಇವತ್ತಿನ ದಿನ ಅದೃಷ್ಟಕರವಾಗಿರುತ್ತೆ? ಇವತ್ತು ಬಣ್ಣದಲ್ಲೇ ಕಿಂಗ್, ಸೂಪರ್, ರಾಜ ಅಂದ್ರೆ ಬ್ಲೂ ಕಲರ್. ಬ್ಲೂ ಇಸ್ ಎವ್ರಿ ಸಕ್ಸಸ್, ತುಂಬಾ ದೊಡ್ಡ ಸಕ್ಸಸ್. ಆದ್ರೆ ವೈಟ್ ಕೂಡ ತುಂಬಾ ಲಕ್ಕಿ ನಂಬರ್ಸ್. ಆದ್ರೆ 2025 ವೈಟ್ ಡೇಂಜರ್ ಬಣ್ಣ. ಆದ್ರೆ ಇವತ್ತಿನ ಡೇಟ್ ತುಂಬಾ ಚೆನ್ನಾಗುತ್ತೆ. ಇವತ್ತು ಬಳಸದೇ ಬೇಡದಂತ ಒಂದು ಬಣ್ಣ ಡಿಸೈಡ್ ಆದ್ರೆ ಒಂದು ಬ್ಲ್ಯಾಕ್ ಯೂಸ್ ಮಾಡಂಗಿಲ್ಲ, ರೆಡ್ ಡೆಡ್ ಆಪೋಸಿಟ್, ಮತ್ತೆ ಯೆಲ್ಲೋ ಕಲರ್ ರೆಡ್ ಆಪೋಸಿಟ್, ಈ 3 ಬಣ್ಣ ಬಿಟ್ಟು ಮತ್ತೆ ಗ್ರೀನ್ ಕೂಡ ಮೀಡಿಯಮ್. ಈ 4 ಬಣ್ಣ ಈ ವರ್ಷ ಇವತ್ತೇ ಚೆನ್ನಾಗಿಲ್ಲ. ವೈಟ್, ಬ್ಲೂ ಇನ್ನೆಲ್ಲ ಕಲರ್ನು ಬಳಸ್ಬೋದು 100%. ಯಾವ್ದು ಇಲ್ಲ ಅಂದ್ರೆ ಪಿಂಕ್ ಬಳಸೋಷ್ಟು ಇನ್ನು ಲಕ್ ಬರುತ್ತೆ. ವೀಕ್ಷಕರೇ, ಗುರೂಜಿ ಹೇಳಿರೋ ಹಾಗೆ ಇವತ್ತು ಬಿಳಿ ಮತ್ತೆ ನೀಲಿ ಬಣ್ಣವನ್ನ ಹೆಚ್ಚಾಗಿ ಬಳಸಿ ಅದೃಷ್ಟವನ್ನ ತಂದ್ಕೊಡುತ್ತೆ. ಹಾಗೆ ಹಳದಿ ಮತ್ತೆ ಕಪ್ಪು, ಕೆಂಪು ಬಣ್ಣವನ್ನ ಬಳಸಬೇಡಿ, ಇದರಿಂದ ಒಳ್ಳೇದಾಗಲ್ಲ ಅಂತ ಹೇಳಿದ್ದಾರೆ. ಗುರೂಜಿ, ಇವತ್ತು ಯಾವ ಧಾನ್ಯವನ್ನ ಮುಟ್ಟೋದ್ರಿಂದ ಅಥವಾ ಯಾವ ಧಾನ್ಯವನ್ನ ನಮ್ ಜೊತೆ ಇಟ್ಕೊಳ್ಳೋದ್ರಿಂದ ಇವತ್ತಿನ ದಿನ ಮಂಗಳಕರವಾಗಿರುತ್ತೆ? ಇವತ್ತು ಬಹಳ ವೈಬ್ರೇಷನ್, ಬಹಳ ಮಿರಾಕಲ್. ಏನಪ್ಪ ಅಂದ್ರೆ ಇವತ್ತು ನಾನು ನೋಡಿರೋ ಮಟ್ಟಿಗೆ ಒಳ್ಳೆ ಬ್ಯೂಟಿಫುಲ್ ಆಗಿ ಇವತ್ತು ಆನೆ ಫೋಟೋನ ಬಳಸೋದ್ರಿಂದ ತುಂಬಾ ರಾಜಯೋಗನ ಕೊಡುತ್ತೆ. ಯಾಕಂದ್ರೆ ಆನೆ ಬಂದು ತುಂಬಾ ಬ್ಯೂಟಿಫುಲ್ ಅಂದ್ರೆ ಬಿಳಿ ಆನೆ ಇರುತ್ತೆ, ಕಪ್ಪು ಆನೆ ಇರುತ್ತೆ. 2 ಫೋಟೋನು ಬಳಸೋದ್ರಿಂದ ನಿಮ್ಗೆ ತುಂಬಾ ಲಕ್ನ ತಂದುಕೊಡುತ್ತೆ. ಧಾನ್ಯ ಅಂದ್ರೆ ಇವರಿಬ್ಬರಿಗೂ ದಿ ಬೆಸ್ಟ್ ಗುಡ್ ಕಾಂಬಿನೇಷನ್ ಅಂತ ಬಂದಾಗ ಬಿಳಿ ಅವರೆಕಾಳು ಕೂಡ ಆಗುತ್ತೆ. ಬಿಳಿ ಅವರೆಕಾಳು ಯಾರು ನೋಡಿಲ್ಲ, ಬಹಳ ವಿಶೇಷವಾಗಿ ಅದು ಶುಕ್ರನಿಗೆ ಬಹಳ ಇಷ್ಟವಾದ ಗ್ರಹ. ಬಿಳಿ ಅವರೆಕಾಳು ಬಹಳ ಕಮ್ಮಿ ನಮ್ಮಲ್ಲಿ ಸಿಗಲ್ಲ, ನಿಮ್ ಗದ್ಗೆ ಅಂಗಡಿಯಲ್ಲಿ ಸಿಗ್ಬೋದು. ತಮಿಳ್ನಾಡಲ್ಲಿ ಬಿಳಿ ಅವರೆಕಾಳೆಲ್ಲ ಅಡಿಗೆ ಮಾಡಿ ಸಾಂಬಾರ್ ಮಾಡಿ ಊಟ ಮಾಡ್ತಾರೆ, ನಮ್ಮಲ್ಲಿ ಸಿಗಲ್ಲ. ಬಿಳಿ ಅವರೆಕಾಳು ಮತ್ತೆ ಅವರೆಕಾಳು ತುಂಬಾ ಬ್ಯೂಟಿಫುಲ್. ಈ ಧಾನ್ಯವನ್ನ ಮುಟ್ಟೋದು ತುಂಬಾ ಪಾಸಿಟಿವ್ ಆಗುತ್ತೆ, ಬಹಳ ಅದ್ಭುತವಾಗುತ್ತೆ. ಇಲ್ಲ ಸರ್ ಅಂತ ಮನೇಲಿ ಹೋದಾಗ ಸಕ್ಕರೆ ಮುಟ್ಟರು ಅದೃಷ್ಟ ಬರುತ್ತೆ. ಇವತ್ತಿನ ದಿನ ಬಿಳಿ ಅವರೆಕಾಳು ಹಾಗೆ ಸಕ್ಕರೆಯನ್ನ ಬಳಸೋದ್ರಿಂದ ಇವತ್ತಿನ ದಿನ ಶುಭಕರವಾಗಿರುತ್ತೆ. ಗುರೂಜಿ, ಇವತ್ತು ಗುರುವಾರ ಅಂತ ಅಂದ್ರೆ ರಾಯರ ವಾರ. ನೀವು ಕೂಡ ರಾಯರ ಭಕ್ತರು. ಈ ರಾಯರ ಮಠಕ್ಕೆಲ್ಲ ಹೋದ್ರೆ ಮಂತ್ರಾಕ್ಷತೆ ಕೊಡ್ತಾರೆ. ಈ ಮಂತ್ರಾಕ್ಷತೆಯ ಮಹತ್ವ ಏನು? ಅದನ್ನ ಹೇಗ್ ಬಳಸ್ಬೇಕು, ಅದನ್ನ ಹೇಗಿಡ್ಬೇಕು, ಅದನ್ನ ಹೇಗ್ ಪೂಜೆ ಮಾಡೋದ್ರಿಂದ ಒಳ್ಳೇದಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇಲ್ಲ, ನಾನು ಪರಮ ರಾಯರ ಭಕ್ತ, ಸಿಕ್ಕಾಪಟ್ಟೆ ರಾಯರ ಭಕ್ತ. ನನ್ನ ಲೈಫಲ್ಲಿ ಫಸ್ಟು ತುಂಬ ಪ್ರತಿ ಗುರುವಾರ ನಾನು ನೀರನ್ನು ಕೂಡ ಕುಡಿತಾನಲ್ಲ, ಉಪವಾಸ ಇರುವೆ. ಹಾಗಾಗಿ ನಾನು ರಾಯರನ್ನ ತುಂಬ ಸರಿ ಆನಂದಿಸಿ ಪ್ರೀತಿಸಿದ್ದೀನಿ, ಮುಂಡಾಡಿದೆ. ಅಕ್ಷತೆಗಳು ತುಂಬ ನಿಮ್ಮ ಲೈಫಲ್ಲಿ ತುಂಬ ರಾಜಯೋಗನ ಅಂದರೆ ನಿಮ್ಮ ತಲೆ ಮೇಲೆ ಇಟ್ಟಾಗ, ನಿಮ್ಮ ಜೋಬಲ್ಲಿ ಇಡ್ತಾರೆ. ನಿಮ್ಗೆ ಅಪಾರವಾದ ಬುದ್ಧಿ ಇರಲ್ಲ, ತಲೆ ಮೇಲೆ ಇಟ್ಟಾಗ ಭಗವಂತ ನಿಮ್ಮೊಂದು 4 ಜ್ಞಾನವನ್ನಾರು ಕೊಡ್ತಾನೆ. ಹಂಗಲ್ಲ ಹಿಂಗೆ ಅಂತ ಜೋಬಲ್ಲಿ ಇಟ್ಟಾಗ ಎಷ್ಟೋ ಜನ ಜೋಬಲ್ಲಿ ಇಟ್ಕೊಳ್ತಾರೆ. ನಿಮಗೆ ಜೋಬಲ್ಲಿ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ಕೊಡ್ತಾರೆ ರಾಯರು. ಬಹಳ ವಿಶೇಷವಾಗಿ ರಾಯರನ್ನು ನೀವು ದರ್ಶನ ಮಾಡಿದ ತಕ್ಷಣ ಮಂಗಳಾರತಿನ ನೀವು ತಗೊಂಡಾಗ, ಅದು ಏನು ಮಾಮೂಲಿ ಎಲ್ಲ ಕಡೆ ಕರ್ಪೂರದಲ್ಲಿ ಕೊಡ್ತಾರೆ. ರಾಯರು ಶುಕ್ರ ಗ್ರಹ ಅಂದ್ರೆ ಹತ್ತಿಯಿಂದ ಹಿಡಿದು ತುಪ್ಪದಿಂದ ಮಾಡ್ತಾರೆ. ಅವೆರಡು ಚಂದ್ರ ಮತ್ತೆ ಶುಕ್ರ ಇವೆರಡು ತುಂಬಾ ರಾಜಯೋಗವನ್ನ ಕೊಡುತ್ತೆ. ರಾಯರ ಮಠದಲ್ಲಿ ಕರ್ಪೂರ ಕಮ್ಮಿ, ಆದ್ರೆ ಹತ್ತಿಯಿಂದ ತುಪ್ಪದಲ್ಲಿ ಎಜ್ಜದ ಮಂಗಳಾರತಿನ ಕೊಡ್ತಾರೆ ಬಹಳ ವಿಶೇಷವಾಗಿ. ಅದನ್ನ ನೀವು ಆರಾಧಿಸಿದಾಗ ಒಂದ್ ಕೈಲಿ ತಗೋಬೇಕು, ರೂಲ್ಸ್ ಪ್ರಕಾರ ಒಂದ್ ಕೈಲಿ ತಗೋದು. ಇಲ್ಲಿ ನಾವು ಸ್ಟೋರೇಜ್ ಇರುತ್ತೆ. ಯಾಕಂದ್ರೆ ಪ್ರತಿ ದಿವಸ ನಾವು ಮಾಡಿದಂಥ ಪಾಪ ಪುಣ್ಯ ಎಲ್ಲ ಸ್ಟೋರ್ ಆಗೋದು ಈ ಜಾಗದಲ್ಲಿ. ನೀವು ಇಲ್ಲಿ ಮುಟ್ಟಾಗ ಏನಾಗುತ್ತೆ, ನಮ್ಮಲ್ಲಿರುವಂಥ ಪುಣ್ಯ ಪಾಪ ಎಷ್ಟೋ ಸುಟ್ಟೋಗಿ ನಮ್ಮ ಪುಣ್ಯ ಇಂಪ್ರೂವ್ಮೆಂಟ್ ಆಗುತ್ತೆ. ಹೆಂಗೆ ಅಂದರೆ ಇಲ್ಲಿ ಇರುತ್ತೆ. ಇದನ್ನ ಮಾಡಿದಾಗ ತುಂಬ ರಾಜಯೋಗನ ಕೊಡುತ್ತೆ. ರಾಯರನ್ನ ಅದ್ಭುತವಾಗಿ ಅವರು ಕೂಡ ಬಹಳ ಲೈಫಲ್ಲಿ ರಾಯರು ಕೂಡ 16ನೇ ತಾರೀಕು ಕೊಟ್ಟಿರೋದು ಮೃಗಶಿರ ನಕ್ಷತ್ರ. ಅವ್ರಿಗೂ ಫ್ಯಾಮಿಲಿ ಲೈಫ್ ಅಷ್ಟು ಕಷ್ಟ ಇತ್ತು. ನೀವು ನೋಡಿದ್ರ ಅವರ ಹೆಂಡತಿನ ಅವ್ರ ಬಾಯಿಗೆ ಬಿದ್ದೋಗುತ್ತಾರೆ, ಅವ್ರ ಮುಕ್ತಿ ಸಿಗುತ್ತೆ. ಅದಾದ್ಮೇಲೆ ಅವರು ರಾಯರಂತ ಹೆಸರನ್ನ ತಗೋತಾರೆ, ಅದಕ್ಕಿಂತ ಮುಂಚೆ ಬೇರೆ ಹೆಸರಿರುತ್ತೆ. ಹಾಗೇನೆ ಅವ್ರು ರಾಯರಾದ್ರೂ ಕೂಡ ಪರ್ಸನಲ್ ಲೈಫಲ್ಲಿ ನೆಮ್ಮದಿ ಇರಲ್ಲ. 16ನೇ ತಾರೀಕು ಕೊಡ್ತಂತಾರೆ. ನಾನು ಅಬ್ಸರ್ವ್ ಮಾಡ್ತೀನಿ ನೋಡಿ, 16ನ ನಂಬರ್ಸ್ಗೆ ಮ್ಯಾರೇಜ್ ಲೈಫ್, ಅದು ಸನ್ಯಾಸಿ ಆಗಿರೋ ಸರಿ, ಆಕ್ಟ್ರೆಸ್ ಆದ್ರೂ ಸರಿ, ರಾಜಕಾರಣಿ ಆದ್ರೂ ಸರಿ, ಸಂಸಾರ ಜೀವನ ಕೈ ಹಾಕತ್ತೆ.
ರಾಯರ ಆರಾಧಿಸಿದಷ್ಟು ಪುಣ್ಯದ ಫಲಗಳು ಜಾಸ್ತಿ ಸಿಗುತ್ತೆ. ಅಂದ್ರೆ ಸನ್ಯಾಸಿನ ಆದಷ್ಟು ಆರಾಧನೆ ಮಾಡಿದಾಗ ನಾವು ಸನ್ಯಾಸಿಗಳಾಗ್ಬಿಡ್ತೀವಿ. ಹಾಗಾಗಿ ಅದೃಷ್ಟ ದೇವ್ರನ್ನ ಯಾಪಿ ದೇವ್ರನ್ನ ಆರಾಧಿಸಿದಾಗ ನಾವು ವ್ಯಾಪಿಯಾಗಿರ್ತೀವಿ. ಗುರುಜಿ, ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ ತಮ್ಮ ಸಮಸ್ಯೆಗಳನ್ನ ನಿಮ್ಮ ಹತ್ರ ಹೇಳ್ಕೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡ್ಕೊಳ್ಬೇಕು ಅಂತ. ನಮ್ಮ ಮೊದಲನೇ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್, ನನ್ನ ಹೆಸರು ಅರ್ಪಿತಾ ಅಂತ. ಅರ್ಪಿತಾ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ, ಜೆ ಪಿ ನಗರ್. ಅರ್ಪಿತಾ ಅವರೇ, ನಮ್ ಜೊತೆ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ, ಮಾತನಾಡಿ. ಹಾ ಮೇಡಮ್. ಅರ್ಪಿತರೆ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ, ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿ ಹೇಗಿದೆ? 2024-25 ಏನು ವ್ಯತ್ಯಾಸ ಕಾಣ್ತಾ ಐತೆ? ಇನ್ನೂ ಏನು ಬದಲಾವಣೆ ಕಾಣ್ತಾ ಇಲ್ಲ ಗುರುಜಿ, ನೋಡ್ಬೇಕು ಮುಂದೆ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ತಿಳ್ಕೊಳ್ಳೋಣ. ಇವಾಗ ನೀವು ಅರ್ಪಿತವ್ರೆ ನಿಮ್ಮ ಬಗ್ಗೆ ಕೇಳ್ತೀರಾ, ಬೇರೆಯವ್ರ ಬಗ್ಗೆ ಕೇಳ್ತೀರಾ? ನನ್ ಬಗ್ಗೆ ಗುರುಜಿ ಏನೇನ್ ಕೇಳ್ಬೇಕು ಅಂತ ಇದ್ರ ಅರ್ಪಿತವ್ರೆ? ಕೆಲ್ಸದ್ದು ಮತ್ತೆ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಎರಡು ಆಗಿಲ್ವಾ? ಎರಡು ಮಲ್ಲೆ ಇದ್ದೀರಾ? ಎರಡೂ ಆಗಿಲ್ಲ ಗುರುಜಿ, ಈಗ ಕೆಲ್ಸ ಬಿಟ್ಟು ಒಂದ್ 8 ತಿಂಗಳು ಆಯ್ತು, 8-9 ತಿಂಗಳು. ಕೆಲಸ ಸಿಕ್ಕ ಕೆಲಸ ಬಿಟ್ಟ? ಕೆಲ್ಸ ಬಿಟ್ಟಿ ಅದನ್ನ ಬಿಟ್ಬಿಟ್ಟು ಬೇರೆ ಹುಡ್ಕೋಣ ಅಂತ ನೋಡ್ತಾ ಇದ್ದೆ, ಬಟ್ ಸಿಗ್ತಾನೆ ಇಲ್ಲ ಬಿಟ್ಟಾಗಿಂದಾನು. ಆಲ್ಮೋಸ್ಟ್ 9 ತಿಂಗಳಾಯ್ತು, ಲಾಸ್ಟ್ ಇಯರ್ ಏಪ್ರಿಲ್ ಅಲ್ಲಿ ಬಿಟ್ಟಿದ್ದು. ಅದು ಆಗ್ತಿಲ್ಲ, ಬರುತ್ತೆ ಮತ್ತೆ ಇನ್ನೇನ್ ಲಾಸ್ಟ್ ಮೂಮೆಂಟ್ ಇಲ್ಲಿ ಇನ್ನೇನ್ ಆಗ್ಬೇಕು ಎಲ್ಲ ಅನ್ನೋಷ್ಟರಲ್ಲಿ ಮಿಸ್ ಆಗ್ತಿದೆ, ಎಲ್ಲ ಹಂಗೆ ಆಗ್ತಿದೆ. ಅರ್ಪಿತರ ಏನ್ ಓದಿರಾ? ಎಷ್ಟು ಸಂಬಳ ಎದುರು ನೋಡ್ತಾ ಇದ್ದೀರಾ? B.Com ಓದಿದ್ದೀನಿ. ಎಷ್ಟು ಸಂಬಳ ಎದುರು ನೋಡ್ತೀರಾ? ನಮ್ಗೆ ಮೊದ್ಲು 37,000 ಬರ್ತಿತ್ತು ಗುರುಜಿ. ನಿಮ್ ಡೇಟ್ ಆಫ್ ಬರ್ತ್ ಕೊಡಿ ಅರ್ಪಿತವ್ರೆ. 9ನೇ ತಾರೀಕು 2ನೇ ತಿಂಗಳು 1995. ಟೈಮಿಂಗ್ಸ್ 6:30 ಸಾಯಂಕಾಲ. ಅರ್ಪಿತವ್ರೆ, ಹೇಳಿ ಗುರುಜಿ. ನೀವು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಿರಾ? ಹೌದು. ಹಾಗಾಗಿ ರೋಹಿಣಿ ನಕ್ಷತ್ರದಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ತುಂಬಾ ಒಂದಲ್ಲ ಒಂದು ಸಮಸ್ಯೆ, ಮ್ಯಾರೇಜ್ ಲೈಫ್ ಚೆನ್ನಾಗಿರಲ್ಲ. ಹೌದು. ಸಾಫ್ಟ್ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಸಾಫ್ಟ್ ಆಗಿರುತ್ತೆ ಮೈ. ಯಾಕಂದ್ರೆ ಜಗತ್ತಲ್ಲಿ ಹುಟ್ಟೋರೆಲ್ಲ ಹೆಣ್ಮಕ್ಳಲ್ಲ, ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟೋರಿಗೆ ಮಾತ್ರ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮಗೆ ರೋಹಿಣಿ ನಕ್ಷತ್ರ ಅನ್ನೋದು ಒಂದು ಹೆಣ್ಣಿನ ಹೆಸರು. 27 ನಕ್ಷತ್ರ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನಿಗೆ ಮದುವೆ ಮಾಡಿರ್ತಾರೆ. ಹಾಗಾಗಿ ಚಂದ್ರನಿಗೆ ಇಷ್ಟವಾದ ರೋಹಿಣಿ ನಕ್ಷತ್ರ. ಹಾಗಾಗಿ ನಿಮ್ಮ ಮೈ ಹೆಂಗೆ ಅಂದ್ರೆ ಹಾಸಿಗೆನೇ ಬೇಕಾಗಿಲ್ಲ, ಮಲ್ಗೆ ಹೂ ಇದ್ದಂಗಿರುತ್ತೆ, ಸ್ಪಂಜ್ ಇದ್ದಂಗಿರುತ್ತೆ. ಈ ನಕ್ಷತ್ರ ಹುಟ್ಟರ ವೈಬ್ರೇಷನ್ ನಿಮ್ಮ ಜಾತಕ ತುಂಬಾ ಚೆನ್ನಾಗಿದೆ ಮೇಡಮ್ ಅವರೇ. ನಿಮ್ಮ ಜಾತಕದಲ್ಲಿ ಬಹಳ ವೈಬ್ರೇಷನ್ ನಿಮ್ಮ ಜಾತಕ ತುಂಬಾ ಚೆನ್ನಾಗಿದೆ. ಆದ್ರೆ ನೀವು ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲಾಂದ್ರೆ 2 ಮದುವೆ ಆಗುತ್ತೆ. ಏನ್ ಹೇಳಿ? ಒಂದೇ ಆಗಿತ್ತಾ ಇಲ್ಲ ಒಂದೇ ಸಾಕು ಅನ್ಸಿತಾ? ಇಲ್ಲ, ಇನ್ನೂ ಆಗಿಲ್ಲ. ಅದೇ ಒಂದೇ ಸಾಕು ಅಂತ ಅನ್ಕಂದೆ ಅಂತ, ಅದೇ ಸಾಕು ಅನ್ಸಿದೆ ಇಲ್ಲ ಎರಡು ಯೋಗ ಇದೆ, ಒಂದನ್ನೇ ನೀವು ಕಾಪಾಡ್ಕೋಬೇಕು. ಏನ್ ಹೇಳಿ? ಇಲ್ಲ ಒಂದೇ ಸಾಕು ಗುರುಜಿ. ಒಂದೇ ಕಾಪಾಡ್ಕಿದ್ದೀರಾ? ಹೌದೌದು. ಇಲ್ಲಿವರೆಗೂ ನಿಮ್ನ ಯಾರು ಇಷ್ಟಪಟ್ಟು ದೂರ ಆಗಿಲ್ಲ? ಕೆಲವಾಗಿದೆ ಅಂದ್ರೆ ಎಷ್ಟು? ಒಬ್ಬರಾಗಿರೋದಕ್ಕೂ ಕೆಲವಾಗಿರೋದಕ್ಕೂ ವ್ಯತ್ಯಾಸ ಇಲ್ವಾ? ಕೆಲವು ಅಂದ್ರೆ ಲೆಕ್ಕ ಇಲ್ದಾರ ಅದೇ ಎಲ್ಲ ಹಂಗೆ ಆಗ್ತಿದೆ ಗುರುಜಿ. ಇನ್ನೇನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಆಗ್ಬೇಕು ಅನ್ನೋಷ್ಟರಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಆಗುತ್ತೆ. ನಿಮಗೆ 4ನೇ ಮನೇಲಿ ರಾವಿರಿಂದ ನಿಮ್ಗೆ ನೆಮ್ಮದಿ ಇಲ್ಲ. ಕೆಲಸದಲ್ಲಿ 10ನೇ ಮೇಲೆ ಕೇಳಿದ್ರೆ ಯಾವಾಗ ಕೆಲಸದ ಬದಲಾವಣೆ ಆಗುತ್ತೆ. 5ನೇ ಮೇಲೆ ಗುರು ಗ್ರಹ ಇದ್ದಾರೆ ನಿಮ್ಮ ಲೈಫಲ್ಲಿ ಮೇಡಮ್ ಅವರೇ. ನಿಮಗೆ ಶನಿ ಮತ್ತೆ ಕುಜ ನೋಡೋದ್ರಿಂದ ನಿಮ್ಮ ಜೊತೆ ಕ್ಲೋಸ್ ಆದವರೆಲ್ಲ ದೂರ ಆಗ್ತಾರೆ. ಹಾಗಾಗಿ ನೀವು ವಿಶ್ವಾಸ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ 4ನೇ ಮನೇಲಿ ರಾಹು ಗ್ರಹ ನಿಮ್ಮ ಲೈಫಲ್ಲಿ, ನಿಮ್ಮ ಮನೆಯಲ್ಲಿ ಎಲ್ಲ ನಿಮ್ಗೆ ಯಾವ್ದಾರ ದೇವ್ರ ಶ್ಲೋಕವನ್ನ ಉಲ್ಟಾ ಬರ್ದಿಡಿ. 31 ದಿವಸ ಬರೆಯಕ್ಕೆ ಸ್ಟಾರ್ಟ್ ಮಾಡಿ ಮೇಡಮ್. ಕೆಲಸ ಎಲ್ಲ ಸಿಗುತ್ತೆ. ಮದುವೆಗೋಸ್ 31 ದಿವಸ ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ಯಾವ ದೇವ್ರ ಶ್ಲೋಕವನ್ನ ಹೇಳ್ತೀವಿ, ನವಗ್ರಹಗಳು ಇದಾವಲ್ಲ, ನವಗ್ರಹನ ಉಲ್ಟಾ ಸುತ್ತಿ, ಇಲ್ಲ ಬರ್ದಿಡಿ, ಇಲ್ಲ ನವಗ್ರಹನ ಉಲ್ಟಾ ಸುತ್ತಿ. ಎಲ್ಲ ಸೀದಾ ಸುತ್ತ ಇರ್ತಾರಲ್ಲ, ನೀವು ಉಲ್ಟಾ ಸುತ್ತಬಿಡಿ. ಯಾವುದೇ ದೇವಸ್ಥಾನಕ್ಕೆ ಹೋದಾಗಲೂ ಉಲ್ಟಾ ಸುತ್ತಿ. ನೀವು ನವಗ್ರಹನ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಉಲ್ಟಾ ಸುತ್ತಿ. ನಿಮಗೆ 31 ದಿವಸದಲ್ಲಿ ನಿಮ್ಗೆ ಕೆಲಸ ಸಿಗುತ್ತೆ 100%. ಮದ್ವೆನೂ ಕೂಡ ನಿಮಗೆ ಇನ್ ಮುಂದೆ ಆಗುತ್ತೆ ಮೇಡಮ್ ಅವರೇ. ಆದ್ರೆ ಈ ವರ್ಷ ಹುಷಾರಾಗಿರಿ, ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು ಅರ್ಪಿತಾ ಅವರೇ. ಅರ್ಪಿತಾ ಅವರೇ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅರ್ಪಿತಾ ಅವರೇ. ಗುರುಜಿ, ನಮ್ಮ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಪ್ರೀತಿ ಅಂತ. ಪ್ರೀತಿ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಈ ಕಡೆ ರಾಯಚೂರು ಡಿಸ್ಟ್ರಿಕ್ಟ್. ಪ್ರೀತಿ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಕೊಡಿ ಮೇಡಮ್. ಪ್ರೀತಿ ಅವರೇ ನಮಸ್ಕಾರ. ಪ್ರೀತಿ ಅವರೇ, ನನ್ನ ಮಾತು ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ. ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಯಾರ ಬಗ್ಗೆ ಕೇಳ್ತೀರಾ ಪ್ರೀತಿ ಅವರೇ? ನಮ್ಮ ಅಕ್ಕನ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನೆಲ್ಲ ಕೇಳ್ಬೇಕು ಅಂತ ಇದ್ದೀರಾ? ಅವನು ಇನ್ನೂ ಚಿಕ್ಕವನ್ ಗುರುಜಿ. ಅದೇ ಸ್ಕೂಲಿಗೆ ಜನವರಿ ಇಲ್ಲ ಫೆಬ್ರವರಿ ಮಂತಲ್ಲಿ ಕಳಿಸ್ಬೇಕಂತ ಮಾಡಿ ಗುರುಜಿ. ಯಾವ ದಿನ ಸ್ಟಾರ್ಟಿಂಗ್ ಅಲ್ವಾ ಗುರುಜಿನ, ಫಸ್ಟ್ ಅಲ್ವಾ, ಅದಕ್ಕೆ ಯಾವುದೇ ಕಳಿಸ್ಬೇಕು ಮತ್ತೆ ಒಂದು ಫ್ಯೂಚರ್ ಹೆಂಗಿದೆ ಕೇಳ್ಬೇಕಂತ ಗುರುಜಿ. ಓಕೆ, ಹೇಳಿ. ಡೇಟ್ ಆಫ್ ಬರ್ತಾ ಒಂದು ಏಪ್ರಿಲ್ ಗುರುಜಿ. ಏಪ್ರಿಲ್ 14. ಏಪ್ರಿಲಾ? ಏಪ್ರಿಲ್ ಗುರುಜಿ, 4ನೇ ತಿಂಗಳ 14.
4ನೇ ತಿಂಗಳು 14ನೇ ತಾರೀಕು, ಇಯರು ಹಾ 2022 ಗುರುಜಿ. 2022. ಟೈಮಿಂಗ್ಸು 11:42 ಬೆಳಗ್ಗೆ ಗುರುಜಿ. 11:42. ಹಾ ಗುರುಜಿ. ಓಕೆ, ಬೆಳಗ್ಗೆ. ಭಾಳ ಪವರ್ಫುಲ್ ಅಂತ ಡೇಟ್ ಆಫ್ ಬರ್ತ್ ಇದಲ್ಲ, 14/4. ಹಾ ಗುರುಜಿ. ಏನು ಈ ಡೇಟ್ ವೈಬ್ರೇಷನ್ ಹೇಳಿ? ಗೊತ್ತಿಲ್ಲ ಗುರುಜಿ, ನೀವೇ ಹೇಳ್ಬೇಕು. 144 ಸೆಕ್ಷನ್ ಏನು ಹೇಳಿ? 144 ಸೆಕ್ಷನ್. ಹಂಗಂದ್ರೆ ಏನು ಹೇಳಿ? ಗೊತ್ತಿಲ್ಲ ಗುರುಜಿ. ನೀವೇನು ಓದಿದ್ದೀರಾ? ನಾನ್ B.Com ಆಗಿದೆ ಗುರುಜಿ. 144 ಅಂದ್ರೆ ಗೊತ್ತಿಲ್ವಾ? ಅದೇ ಸೆಕ್ಷನ್ ಗೊತ್ತಿದೆ ಗುರುಜಿ, 144, ಬಟ್ ಅದ್ರದ್ದು 144 4 ಚಾನಲ್ ಓಡಾಡಂಗಲ್ಲ. ಕರ್ಫ್ಯೂ ಏನು ಹೇಳಿ? ಕರ್ಫ್ಯೂ. ಹಾಗಾಗಿ ಈ ನಂಬರ್ನ ತುಂಬ ಪುನೀತ್ ರಾಜ್ಕುಮಾರ್ ಯೂಸ್ ಮಾಡಿದ್ರು ಕಾರನ್ನ. ಅದನ್ನು ಸ್ವಲ್ಪ ಅವ್ರಿಗೆ ನೋಡಿ ಯಾರು ನಂಬರ್ನ ಯೂಸ್ ಮಾಡ್ತಾರೆ. ಅದಾದಮೇಲೆ ಅವರು ಅವ್ರು ಮೊದಲನೇ ಪಿಕ್ಚರಲ್ಲಿ ಯೂಸ್ ಮಾಡ್ತಾರೆ 2 ವೀಲರ್. ಆ ಪಿಕ್ಚರ್ ಅಷ್ಟಕ್ಕಷ್ಟು ಹೋಯ್ತು. 144 ಯಾರು ನಂಬರಲ್ಲಿ ಇರುತ್ತೆ ಅವ್ರು ಕಂಪ್ಲೇಂಟ್ ಕೇಸ್ ಇದ್ದೇ ಇರುತ್ತೆ. ಇಲ್ಲ ಈ ನಂಬರು ಜಡ್ಜ್ಗಳು ಆಗ್ಬಿಡ್ತಾರೆ. ಈ ಮನೆ ನಂಬರ್ ಯಾರಿಗಾರು ಸಿಕ್ಕಿರೋ ಅವ್ರ ಮೇಲೆ ಜಡ್ಜ್ ಆಗ್ಬಿಟ್ಟಿರ್ತಾರೆ. ಅಂದ್ರೆ ಕಾನೂನಿಗೆ ಸಂಬಂಧಪಟ್ಟಲ್ಲೇ ವಿಶೇಷವಾಗಿರ್ತಾರೆ. ಮತ್ತು ಸ್ವಲ್ಪ ಆರೋಗ್ಯವನ್ನ ನೋಡ್ಕೋಬೇಕು. 144 ಅನ್ನೋ ನಂಬರ್ ಎಲ್ಲ ಶಾಕಿಂಗ್ ನ್ಯೂಸ್ ಆದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೋದು. ಅದರಿಂದ ಅದನ್ನು ಹುಷಾರ ನೋಡ್ಕೋಬೇಕು. ಈ ಒಂದು ಜಾತಕದಲ್ಲಿ ಬಹಳ ಅದ್ಭುತ ಸಿಂಹ ರಾಶಿ ಹುಟ್ಟಿರೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿದೆ 100%. ಜಾತಕದಲ್ಲಿ ರಾಹು ಮತ್ತೆ ಇರೋದ್ರಿಂದ ಲಕ್ಕಿ ಡೇಟ್ ಅಂತ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಬಂದಾಗ ನನಗೆ ತಿಳಿದಿರೋ ಪ್ರಕಾರ 19 ದಿ ಬೆಸ್ಟ್ ನಂಬರ್ ಸ್ಕೂಲಿಗೆ. 19 ಒಳ್ಳೆ ನಂಬರ್ಸ್. ಇಲ್ಲ 24ನ್ನ ಸೇರಿಸಿ ಸಖತ್ ರಾಜು ಹೋಗುತ್ತೆ. 19 ಇಲ್ಲ 24, ಇಲ್ಲಾಂದ್ರೆ ನಂಬರ್ 5 ಇಲ್ಲ ನಂಬರ್ 6ನ ಆ್ಯಡ್ ಮಾಡಿ, 1 ಆ್ಯಡ್ ಮಾಡಿ ಈ ಡೇಟಲ್ಲಿ ಸೇರಿಸಿ ತುಂಬಾ ಒಳ್ಳೇದಾಗುತ್ತೆ. ಹ್ಯಾಪಿಯಾಗಿರ್ತಾರೆ. ಚೆನ್ನಾಗಿ ಓದಿ ಅಷ್ಟೈಶ್ವರ್ಯ ದೇವ್ರು ಕೊಡ್ತಾನೆ. ಓಕೆ ಗುರುಜಿ, ಥ್ಯಾಂಕ್ ಯು. ಓಕೆ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಪ್ರೀತಿ ಅವರೇ. ಗುರುಜಿ, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ನಮ್ಮ ವೀಕ್ಷಕರು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ನೀವು ಕೊಡುವಂತಹ ದಿನದ ಸಲಹೆಗೋಸ್ಕರ. ಇವತ್ತಿನ ದಿನದ ಸಲಹೆ ಏನ ಕೊಡ್ತಾ ಇದ್ದೀರಾ? ಖಂಡಿತ ಕೂಡ ಇವತ್ತಿನ ಸಲಹೆಯಲ್ಲಿ ಬಹಳ ವಿಶೇಷವಾಗಿ ಈ ವರ್ಷದಲ್ಲಿ ತುಂಬಾ ರಾಜಯೋಗದ ಬಣ್ಣ ಆಗಿರೋದ್ರಿಂದ ನಿಮ್ಮ ಮನೆ ಕಾಂಪೌಂಡನ್ನು ದಯವಿಟ್ಟು ವೈಟ್ ಬ್ಲಾಕ್ನ ಜನರಲ್ ಹೊಡಿತಾರೆ. ತುಂಬಾ ಶ್ರೀಮಂತರು ವೈಟ್ ಹೊಡಿತಾರೆ, ನಾರ್ಮಲ್ ಜನ ಬ್ಲಾಕ್ ಹೊಡಿತಾರೆ. ಅಂದ್ರೆ ಗಲೀಜ್ ಕಾಣಬಾರದು ಅಂತ. ಈ ವರ್ಷ ಅವೆರಡು ಬಣ್ಣನು, ರೆಡ್ ಕಲರ್ ಬಣ್ಣ, ಈ 3 ಬಣ್ಣನು ಮನೇಲಿ ಇರಬೇಡಿ. ಗೇಟಿಗೆ ವೆಲ್ಕಮ್ ಇರಬೇಡಿ. ಈ ವರ್ಷ ನಿಮ್ ಕೆಲಸದಲ್ಲಿ ಅಭಿವೃದ್ಧಿ ಆಗ್ಬೇಕು, ಕೆಲಸದ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನೀವು ಗ್ರೀನನ್ನ ಯೂಸ್ ಮಾಡಿ. ನಿಮಗೆ ದುಡ್ಡು ನಿರಂತರವಾಗಿರ್ಬೇಕು ಅಂದ್ರೆ ಬ್ಲೂ ಯೂಸ್ ಮಾಡಿ. ನಿಮ್ಮ ಮನೇಲಿ ಲವ್ ಪ್ರೀತಿ ಎರಡೂ, ನಿಮ್ ಗಂಡ ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಇರ್ಬೇಕಂದ್ರೆ ಒಂದು ಪಿಂಕ್ ಯೂಸ್ ಮಾಡಿ. ಈ 3 ಬಣ್ಣವನ್ನ ಯೂಸ್ ಮಾಡಿ. ಸ್ವಲ್ಪ ಬ್ಲಾಕ್ನ, ವೈಟ್ನ, ರೆಡ್ನ ಅವಾಯ್ಡ್ ಮಾಡಿ. ಈ ವರ್ಷ ಮನೆ ಗೇಟಿಗೆ ಕೈ ಮುದ್ದು ಕೇಳ್ಕೊತೀನಿ, ಈ ಬಣ್ಣವನ್ನು ತಗೋಬರ್ರಿ. ತುಂಬಾ ಬದಲಾವಣೆನ ಕಾಣುತ್ತೆ. ನಾನು ಕೂಡ ನಮ್ಮಲ್ಲಿ ವೈಟ್ ಇದೆ, ನಾನು ಈ ಸರಿ ಮತ್ತೆ ಚೇಂಜ್ ಮಾಡ್ತೀನಿ 100%. ಇನ್ನು ಇವಾಗ ಚೇಂಜ್ ಮಾಡಕ್ ಕೊಟ್ಟಿದ್ದೀನಿ 100%. ಚೇಂಜ್ ಮಾಡ್ಕೊಳ್ಳಿ, ತುಂಬಾ ಪಾಸಿಟಿವ್ನ ಅನುಭವಿಸ್ತಾರೆ. ಬಣ್ಣ ಹೊಡೆದ್ಮೇಲೆ ನೋಡಿ ನಿಮ್ಮ ಮನೇಲಿ ನೆಮ್ಮದಿ ಇರುತ್ತೆ. 100% ಸಿಕ್ಕಾಪಟ್ಟೆ ಲಕ್ ಬರುತ್ತೆ. ವೀಕ್ಷಕರೇ, ಗುರೂಜಿಯವರು ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮನೆ ಕಾಂಪೌಂಡ್ ಅಥವಾ ಗೇಟ್ ಅಲ್ಲಿ ಬಿಳಿ, ಕಪ್ಪು, ಕೆಂಪು ಬಣ್ಣ ಇದ್ರೆ ಅದನ್ನ ಬದಲಾಯಿಸಿ ಈ ವರ್ಷ ಹಸಿರು ಮತ್ತೆ ನೀಲಿ ಹಾಗೆ ಪಿಂಕ್ ಬಣ್ಣವನ್ನ ಬಳಸೋದ್ರಿಂದ ಅದೃಷ್ಟವನ್ನ ತಂದ್ಕೊಡುತ್ತೆ ಅಂತ ಹೇಳಿದರೆ ಎಲ್ಲರೂ ಇದನ್ನ ಪಾಲನೆಯನ್ನ ಮಾಡಿ. ಗುರೂಜಿ, ಇವತ್ತು 16ನೇ ನಂಬರ್ ಬಗ್ಗೆ ಮಾತಾಡಿದ್ವಿ. 16ನೇ ನಂಬರ್ಗೆ ಯಾವುದೆಲ್ಲ ಅದೃಷ್ಟ ಸಂಖ್ಯೆ, ಯಾವುದೆಲ್ಲ ಅದೃಷ್ಟ ಬಣ್ಣ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಈ ಎಲ್ಲ ಉಪಯುಕ್ತವಾದಂತಹ ಮಾಹಿತಿಗಾಗಿ ಧನ್ಯವಾದಗಳು ಗುರೂಜಿ. ಇಷ್ಟ ತನಕ ನಮ್ಮ ಕಾರ್ಯಕ್ರಮ ನೋಡೋದು ನನ್ನ ಬ್ರಹ್ಮ ನನ್ನ ಭದ್ರ ಕಳೆ 9 ನವರ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನಿಮ್ಮನ್ನ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನೀವು ಸಂತೋಷಗಿರಿ, ನಾನು ಸಂತೋಷಗಿರ್ತೀನಿ. ವೀಕ್ಷಕರೇ, 16ನೇ ತಾರೀಕಿಗೆ ಯಾವೆಲ್ಲ ನಂಬರ್ ಅದೃಷ್ಟವನ್ನ ತಂದ್ಕೊಡುತ್ತೆ, ಯಾವೆಲ್ಲ ಬಣ್ಣ ಶುಭಕರವಾಗಿರುತ್ತೆ, ಹಾಗೆ ಯಾವ ಧಾನ್ಯವನ್ನ ಮುಟ್ಟಿದ್ರೆ ಮಂಗಳಕರವಾಗಿರುತ್ತೆ ಅನ್ನುವಂಥ ಮಾಹಿತಿಯನ್ನ ಗುರೂಜಿಯವರು ಕೊಟ್ಟಿದ್ರು. ಇದಾಗಿತ್ತು ನಮ್ಮ ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯವರ ಬಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ, ನೆಮ್ಮದಿಯ ಜೀವನವನ್ನ ನಮ್ದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.